ನನ್ನ ಇವತ್ತಿನ ಮೊದಲ ಪ್ರಶ್ನೆ ಇರೋದೆ ಅಂದರೆ ಮೂಲ ಪ್ರಶ್ನೆ ಇರೋದೆ, ಒಬ್ಬ ವ್ಯಕ್ತಿ ತನ್ನ ಕೆಲಸ ಶುರು ಮಾಡ್ತಾರೆ ಅಂದರೆ ಬೇಸಿಕ್ 10,000 ರೂಪಾಯಿ ಬರಬಹುದು. ಅದಕ್ಕಿಂತ ತುಂಬ ಕಡಿಮೆ ಸಂಬಳ ತಗೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಬಟ್ ನಾನು 10,000ದಿಂದ ಶುರು ಮಾಡ್ತೀನಿ. ಒಬ್ಬ ವ್ಯಕ್ತಿ ತನ್ನ ಜೀವನದ ಮೊದಲ ಸಂಬಳ 10,000 ರೂಪಾಯಿ ಗಳಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಇದರಲ್ಲಿ ಉಳಿಸ್ಬೇಕು, ಖರ್ಚು ನೋಡ್ಕೋಬೇಕು, ಇನ್ವೆಸ್ಟೂ ಮಾಡಬೇಕು. ಏನು ಆಪ್ಷನ್ಸ್ ಇದೆ ಇವತ್ತಿನ? ಖಂಡಿತ ಇದೆ. ಇದು ಅತ್ಯುತ್ತಮವಾದ ಪ್ರಶ್ನೆ. ಯಾಕಂದರೆ ಇದರಲ್ಲಿ ತುಂಬ ಜನ ಸೇರ್ಕೋತಾರೆ. ನೀವು ಹೇಳಿದ ಬ್ರಾಕೆಟಲ್ಲಿ ವಾಸ್ಟ್ ಮೆಜಾರಿಟಿ ನಮ್ಮಲ್ಲಿರೋ ಜನ ಅಲ್ಲಿ ಬಂದುಬಿಡ್ತಾರೆ. 1,00,000 2 ಲಕ್ಷ ಬರೋರಿಗೆ ನಾನು ಹೇಳೋದು 20% ಸೇವ್ ಮಾಡು, 30% ಸೇವ್ ಮಾಡು ಅಂತ ಹೇಳೋದು ಅವ್ರಿಗೂ ಕಿವಿಗೆ ಚೆನ್ನಾಗಿ ಕೇಳಿಸುತ್ತೆ, ಇಂಪಾಗಿ ಕೇಳಿಸುತ್ತೆ. ನಾನು ಹೇಳ್ಬೋದು, ಅವರು ಮಾಡ್ಬೋದು. ಈ ಕಡಿಮೆ ಬಂದಾಗ ಉಳಿಸೋದು ಹೇಗೆ ಅನ್ನೋದಿದೆಯಲ್ಲ, ನಾನು ಮೊದಲೇ ಹೇಳಿದೆ ನಿಮಗೆ. ಏನು ಹೇಳಿದೆ ಹೇಳಿ? ಮನಸ್ಥಿತಿನ ನಾವು ಬದಲಾಯಿಸ್ಕೊಂಬಿಟ್ರೆ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಈ ಪದಗಳನ್ನ ನಾನು ಕೇವಲ ಪದಗಳಾಗಿ ಹೇಳ್ತಿಲ್ಲ, ನಾನು ನನ್ನ ಬದುಕಿನಲ್ಲಿ ಅನುಭವಿಸ್ಕೊಂಡು ಅಳವಡಿಸ್ಕೊಂಡು ಈ ಮಾತುಗಳನ್ನ ಆಡ್ತಾ ಇದ್ದೀನಿ.